ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ದಾನಗೌಡ ಸರ್, ಬಹಳ ಸರ್ಕಾರಗಳು ನೋಡಿರ್ತೀರಿ, ರಾಮಕೃಷ್ಣ ಹೆಗಡೆ ಅಂತ ಮುಖ್ಯಮಂತ್ರಿ ಅವರೊಂದಿಗೆ ಕೆಲಸ ಮಾಡಿದ್ದೀರಿ. ನನ್ನ ಪಾಯಿಂಟ್ ಏನಂದರೆ, ಇಲ್ಲಿ ಈ ಪ್ರತಿ ಬಾರಿ ರಾಜ್ಯಗಳ ವಿಚಾರ ಬಂದಾಗ ಕೇಂದ್ರಕ್ಕೆ ನೀವು ಬರಬೇಕಾಗಿತ್ತು ರೀ, ನೀವು ಕೂತ್ಕೋಬೇಕಾಗಿತ್ತು ರೀ, ಕೇಳಬೇಕಾಗಿತ್ತು ರೀ, ಮಾಡಬೇಕಾಗಿತ್ತು ರೀ ಅಂತ ಸಹಜವಾಗಿ ರಾಜ್ಯದಲ್ಲಿ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷ BJP ಇದೊಂದು ಪ್ರಶ್ನೆ ಬರುತ್ತೆ. ನನ್ನ ಪಾಯಿಂಟ್ ಏನಂದರೆ, ಒಂದು ಮನೆಯಲ್ಲಿ ತಂದೆ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗೆ 5-6 ಮಕ್ಕಳಿದ್ರು ಅಂತ ಅಂದ್ಕೊಳ್ಳಿ. ಯಾವ ಮಗನಿಗೆ ಯಾಕೋ ಶರ್ಟು ಪ್ಯಾಂಟು ಸರಿ ಹೋಗ್ತಾ ಇಲ್ಲ, ಅವನಿಗೇನು ಸಮಸ್ಯೆ ಇದೆ, ಅವ್ನಿಗೆ ಹೆಲ್ತ್ ಇಶ್ಯೂ ಇದೆಯಾ ಅವನಿಗೆ, ಯಾವ ಮಗನಿಗೆ ಸ್ಕೂಲಿಗೆ ಫೀಸು ಈ ಬಾರಿ ಕಟ್ಟಿಲ್ಲ, ಯಾವ ಮಗ ಬೆಳಗ್ಗೆ ತಿಂಡಿ ತಿಂದಿಲ್ಲ, ಮಧ್ಯಾಹ್ನ ಊಟ ಮಾಡ್ತಿಲ್ಲ ಅವನು, ಈ ಥರದ ವಿಚಾರಗಳು ತಂದೆ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿ ಯಾರ್ಯಾರು ಗೊತ್ತಾಗ್ಬಿಡುತ್ತೆ. ಇದರ ಆಧಾರದ ಕೆಲಸ ನಡಿಬೇಕಾ, ಮಗ ಬಂದ ನಂತರ ಅರ್ಜಿ ಹಾಕಲಿ, ಮಗ ಬಂದ ನಂತರ ಕೂತ್ಕೊಳ್ಳಿ, ಮಗಳು ಬಂದ ನಂತರ ಏನಾದರೂ ಕೇಳಲಿ, ಈ ವ್ಯವಸ್ಥೆಯಲ್ಲಿ ನಾವು ನಡಿಬೇಕಾಗತ್ತೆ. ಹಂಗಂತ ಪೂರ್ತಿ ಕೇಂದ್ರಕ್ಕೆ ನಡೀತಿರೋ ಯಾವ ಬೆಳವಣಿಗೆಗಳು ಅವ್ರಿಗೆ ಗೊತ್ತೇ ಇಲ್ಲ ಅಂತನ, ಇದು ಮಾಡಲ್ಲ ಅಂತನ, ಆಸಕ್ತಿ ಇಲ್ಲ ಅಂತನ, ಯಾರೇ ಇರಲಿ ಕೇಂದ್ರದಲ್ಲಿ ಗೌರ್ಮೆಂಟ್. ನನಗೆ ಈ ಶುಗರ್ ಫ್ಯಾಕ್ಟ್ರಿ ಮತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಹೋರಾಟ ಆಲ್ಮೋಸ್ಟ್ 86ರಿಂದ ನಾನು ಮಾಡ್ತಾ ಇದ್ದೇನೆ. 86ರಿಂದ ಅವಾಗ ಯಾವ ಪರಿಸ್ಥಿತಿ ಇತ್ತಂದರೆ, 1-2 ಫ್ಯಾಕ್ಟ್ರಿ ಇರ್ತಿದ್ದು, ಆ ಫ್ಯಾಕ್ಟ್ರಿ ಅವರಿಗೆ ಒಂದು 5-6 ತಾಲೂಕು ಅವ್ರ ಏರಿಯಾ. ಅವ್ರು ಹೇಳಿದ್ದೆ ಕರೆಗೆ, ಶುಗರ್ ಮಿನಿಸ್ಟರ್ ಮೀಟಿಂಗ್ ಕರೆದ್ರೆ ಬರ್ತಿದ್ದಿಲ್ಲ, ಮಾಲಕ್ ಮಾತಾಡ್ತಾ ಇದ್ದಿಲ್ಲ. ಯು ನೆವರ್ ಇಸ್ ಟು ಟಾಕ್ ಟು ದೆಮ್. ನಾವು ರೈತರು ಅವ್ರು ಹೋಗಿ ನಿಂತ್ಕೊಂಡು ನಾವು ಬರ್ತಿದ್ದಿಲ್ಲ, 2ನೇ ದಿನ ಬಂದು ಬೆಟ್ಟಾಗಿ ಹೋಗಿಬಿಡ್ತಿದ್ದವು. ಸೊ ಆ ಸಮಸ್ಯೆಯಿಂದ ಇವತ್ತು ಈ ಸಮಸ್ಯೆವರೆಗೂ ನೋಡ್ತಾ ಇದ್ದೀವಿ. ಇದ್ದಾವೆ ಶುಗರ್ ಫ್ಯಾಕ್ಟ್ರಿ. ಒಂದು ಇಂಪಾರ್ಟೆಂಟ್ ಅಂದರೆ, ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಒಂದು 50,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡುತ್ತೆ. ಸರ್ಕಾರಕ್ಕೂ ಲಾಭ ಇದೆ, ಸರ್ಕಾರಕ್ಕೂ ಅದರಿಂದ ಸ್ಪಿರಿಟ್ ಬರುತ್ತೆ, ಸ್ಪಿರಿಟ್ನಿಂದ ಆಲ್ಕೋಹಾಲ್ ಆಗುತ್ತೆ, ಆಲ್ಕೋಹಾಲ್ದಿಂದ ಟ್ಯಾಕ್ಸ್ ಬರುತ್ತೆ, ಶುಗರಿಂದ ಇದು ಆಗುತ್ತೆ, ಎಕ್ಸ್ಪೋರ್ಟ್ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರ ಇದು ರಾಜಕಾರಣ ಮಾಡಿಕೊಂಡು ಇದು ಅದೊಂದು ಸಿಸ್ಟಮ್ ಆಗಿಬಿಡ್ಬೇಕು. ಇಟ್ ಶುಡ್ ನಾಟ್ ಬಿ ಎನ್ ಇಶ್ಯೂ ಎವ್ರಿ ಇಯರ್. ಕೇಂದ್ರ ಸರ್ಕಾರ ಶುಗರ್ ಫ್ಯಾಕ್ಟ್ರಿಗೆ ಏನೇನು ಈಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಮಾಡಿಬಿಡಿ. ಅವ್ರು ಶುಗರ್ ಬಿಲ್ ಎಷ್ಟು, ಶುಗರ್ ಖರ್ಚು ಎಷ್ಟಾಗುತ್ತೆ, ಶುಗರ್ ಎಷ್ಟಕ್ಕೆ ಮಾರಬೇಕು, ಎಕ್ಸ್ಪೋರ್ಟ್ ಎಷ್ಟು ಮಾಡಬೇಕು, ಎತ್ನಾಲ್ ಎಷ್ಟು ತೊಗೋಬೇಕು, ಎತ್ನಾಲ್ ಎಷ್ಟು ತೊಗೊಳಂಗಿಲ್ಲ, ಅಲ್ಲಿ ಎವ್ರಿ ಇಯರ್ ಎಸ್ಕಲೇಷನ್ ಇರ್ತದೆ. ಅದ್ರ ಮ್ಯಾಗೆ ದೇ ಮಸ್ಟ್ ಸೆಟಲ್ ದಟ್ ಮ್ಯಾಟರ್. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, ಏನು ಮಾತಾಡಿದ್ರು, ಪೆಟ್ರೋಲ್ನಲ್ಲಿ ಎತ್ನಾಲ್ ಮಿಕ್ಸ್ ಮಾಡಬೇಕು, ಬ್ರೆಜಿಲ್ನಲ್ಲಿ ಎತ್ನಾಲ್ನಲ್ಲಿ ಗಾಡಿ ನಡೀತದೆ. ನಮ್ಮ ಇಂಪೋರ್ಟ್, ಇಫ್ ದೇ ಆರ್ ಯೂಸಿಂಗ್ 5% ಆಫ್ ಎತ್ನಾಲ್, ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲ್ ಇಸ್ ರೆಡ್ಯೂಸ್ಡ್ ಅಲ್ರ. ಅಲ್ಲೇನಾಗಿದೆ ಗೊತ್ತಾ ಸರ್, ಅಲ್ಲಿ ರೀಸೆಂಟಾಗಿ ಒಂದು ಇಶ್ಯೂ ಬಂದ್ಬಿಡ್ತದಲ್ಲ ಎಥನಾಲ್ ವಿಚಾರದಲ್ಲಿ. ನೀವು ಎಥನಾಲ್ ಬಳಸಿ ಏನಾದರೂ ನನ್ನ ಕಾರನ್ನು, ನನ್ನ ಬೈಕನ್ನು ನೀವು ಓಡಿಸಿದರೆ ಆ ಬೈಕ್ ಕೆಟ್ಟೋದ್ರೆ ಇನ್ಶೂರೆನ್ಸ್ ಅಪ್ಲೈ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಕಂಪನಿಗಳು, ಗಡ್ಕರಿ ಅವರದ್ದು ಮಹತ್ವಾಕಾಂಕ್ಷಿ ಯೋಜನೆ ಇದು, ಎಥನಾಲ್ ಮಿಕ್ಸ್ ಮಾಡಿಬಿಡ್ತೀನಿ ನಾನು ಇದಕ್ಕೆ ಅಂತ ಹೇಳಿ. ಇದಕ್ಕೆ ಇನ್ಶೂರೆನ್ಸ್ ಕಂಪನಿಗಳು ಹೇಳಿದ್ದು ವಾದ ಏನು ಅಂದ್ರೆ, ಇದರಿಂದ ಎಂಜಿನ್ ಹಾಳಾದ್ರೆ ನಾನು ಗಾಡಿ ರೆಡಿ ಮಾಡಿರೋದು ಪೆಟ್ರೋಲ್ಗೆ ಅಂತ, ನಾನು ಇದಕ್ಕೆ ಈ ಇಂಧನ ಇದಕ್ಕೆ ಬಳಸಿ ಅಂತ ಮಾಡಿದ್ದೀನಿ, ನೀವು ಅದಕ್ಕೆ ಏನೇನೋ ಹಾಕೋ ಬಂದ್ಬಿಟ್ಟು ಇಂಜಿನ್ ಕೆಟ್ಟೋದು ನಾನು ಕೇಳಬೇಡಿ ಅಂದಾಗ ಒಂದು ಹಂತಕ್ಕೆ ಅದಕ್ಕೊಂದು ಸೆಟ್ ಬ್ಯಾಕ್ ಆಯಿತು ಅಂತ ಎಥನಾಲ್ ವಿಚಾರದಲ್ಲಿ. ಅದು ಒಂದು ಕಾರಣ ಇರಬಹುದು, ಆ ಮಟ್ಟಕ್ಕೆ ಅದು ಸೇಲ್ ಆಗಿರೋದು. ಎಥನಾಲ್ ಮಿಕ್ಸ್ ಮಾಡ್ತಾ ಇದಾರಲ್ಲ, ಈಗ ಆಲ್ರೆಡಿ 5% 10% ಮಿಕ್ಸ್ ಆಗ್ತಾ ಇದೆ. ಮತ್ತೆ ಪೆಟ್ರೋಲ್ ಬಿಲ್ ಕಡಿಮೆ ಆಗ್ಬೇಕಲ್ಲ. ದೇ ಆರ್ ಗಿವಿಂಗ್ 60 ರೂಪೀಸ್ ಸರ್ ಬ್ಯಾರಲ್ಗೆ. $18 ಇದ್ದಾಗಲೇ ಕಡಿಮೆ ಆಗಲಿಲ್ಲ, ಕೋವಿಡ್ ಕಾಲದಲ್ಲಿ ಆಗಲಿಲ್ಲ, ಅದು $18 ಬ್ಯಾರಲ್ಗೆ ಅವಾಗಲೇ. ನನ್ನ ನಟರಾಜ್ ಗೌಡ ಒಂದು ಪಾಯಿಂಟ್ ಇದೆ ಇಲ್ಲಿ ಏನಾಗ್ತಿದೆ ಸರ್, ಪ್ರತಿ ಬಾರಿ ಇದು ಅವ್ರ ಮೇಲೆ ಇವ್ರ ಮೇಲೆ ಅವರು ಇದು ಹೇಳೋದೇ ಆಗಿಬಿಟ್ಟಿದೆ. ಈಗ ಇಲ್ಲಿ ನೀವೇ ಸರ್ಕಾರದ ವರದಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. 4,400 ರೂಪಾಯಿ ಒಂದು ಟನ್ಗೆ ಕೊಡಬೇಕು ಅಂತ ಹೇಳಿದಾಗ, ಈಗ ರೈತನ ಆಸ್ಪೆಕ್ಟಿಗೆ ಬರ್ತಾ ಇದ್ದೀನಿ ನಾನು. ರೈತರು ಹೇಗೆ ಸರ್ವೈವ್ ಆಗ್ತಿದ್ದಾರೆ? 3,300 ರೂಪಾಯಿ ಹೇಳಿದ್ರಪ್ಪ, ನೀವೇ ರಾಜ್ಯನೇ ಕೊಟ್ಟಿರ್ತಕ್ಕಂಥ ವರದಿಲಿ 4,400 ರೂಪಾಯಿ ಅಂತ ಇದ್ದಾಗ ರೈತ ಕಬ್ಬು ಬೆಳೆದು ಸರ್ವೈವ್ ಆಗ್ತಿರೋದು ಹೇಗೆ? ಅವ್ನು ನಿಜವಾಗ್ಲೂ ನಷ್ಟ ಆಗ್ತಾ ಇದ್ದರೆ, ಹೆಚ್ಚು ಕಡಿಮೆ ಈ ಲೆಕ್ಕಕ್ಕೆ ಬಂದುಬಿಟ್ರು, ಈಗ ನೀವು 3,300 ಕೊಡ್ತೀವಿ ಅಂತ ಹೇಳಿದ್ರು ಅವನಿಗೆ 1,100 ರೂಪಾಯಿ ನಷ್ಟ. ರಾಜ್ಯವೇ ಕೊಟ್ಟರು ವರದಿ ಪ್ರಕಾರ, ಕೇಂದ್ರ ಹೇಳೋ ಲೆಕ್ಕದಲ್ಲಿ ಹೋದರೆ ಒಂದು 200-300 ನಷ್ಟ ಆಗ್ತಿದೆಯಲ್ಲ ಅವನಿಗೆ. ಹೆಂಗೆ ಅವ್ನು ಜೀವನ ಮಾಡ್ತಿದ್ದಾನೆ ರೈತ ಇದರಲ್ಲಿ? ಪ್ರತಿ ಎಕರೆಗೆ 60 ಕ್ವಿಂಟಲ್ ಆ ಥರ ಇದ್ದಿದ್ರೆ ಅವ್ರಿಗೆ ನಷ್ಟ ಆಗೋದಿಲ್ಲ. ಯಾಕಂದರೆ 70,000 ರಿಂದ 80,000 ರೂಪಾಯಿ ಖರ್ಚು ಬರುತ್ತೆ ಪರ್ ಎಕರ್ಗೆ. ಅವ್ರಿಗೆ 3,000 ದಾಟಿದರೆ 6,18,80,000 ರೂಪಾಯಿ ಆದರೆ ಅವ್ರಿಗೆ ಒಂದು ಅವರೇಜ್, ಅಂದರೆ ತುಂಬ ಆದಾಯ ಅಂತ ಏನಲ್ಲ, ಅವರೇಜು ಮಾಡ್ಬೋದು. ಬಟ್ ಇಲ್ಲಿ ಬರ್ತಾ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಏನಿರ್ತಾ ಇತ್ತು ಅಂದರೆ, ಒಂದು ಕಬ್ಬು ಬೆಳೆಗಾರರಿಗೆ ತಡವಾಗಿ ಅವ್ರ ಹಣ ಬಿಡುಗಡೆ ಆಗ್ತಾ ಇದ್ದಿದ್ದು, ಈಗ 10 ತಿಂಗಳು, 12 ತಿಂಗಳು, 6 ತಿಂಗಳು, 3 ತಿಂಗಳು ಈ ಥರ ಬಿಡುಗಡೆ ಆಗ್ತಾ ಇದ್ದಿದ್ದು ಒಂದು. ತೂಕದಲ್ಲಿ ಮೋಸ ಆಗ್ತಾ ಇದೆ ಅನ್ನೋದೊಂದು. ಆಮೇಲೆ ರೈತರಿಗೆ ಬಂದಂತಹ ಮಾಹಿತಿ ಏನು ಅವ್ರಿಗೆ ಅನಿಸ್ತಾ ಇದ್ದಿದ್ದೇನು, ಈ ಉಪ ಉತ್ಪನ್ನಗಳಲ್ಲಿ ಬೈ-ಪ್ರಾಡಕ್ಟ್ಸಲ್ಲಿ ಕಂಪ್ನಿಗಳು ಭಾಳ ಆದಾಯ ಮಾಡ್ಕೊತಾ ಇದ್ದಾವೆ, ನಮಗೆ ಕೊಡ್ತಾ ಇಲ್ಲ ಅನ್ನೋದು. ಇವೆಲ್ಲ ಚರ್ಚೆ ಮಾಡಿ ಇವತ್ತು ಮಾಡತಕ್ಕಂಥ ತೀರ್ಮಾನ ಇದೆಯಲ್ಲ, ಇದು ಒಳ್ಳೆಯ ತೀರ್ಮಾನ ಇವತ್ತು. ನಾನು ಹೇಳ್ತಿದ್ದೀನಲ್ಲ, ರಾಜ್ಯ ಸರ್ಕಾರದ ಒಂದು ಇತಿಮಿತಿ ಇದೆ. ರಾಜ್ಯ ಸರ್ಕಾರಕ್ಕೆ ಏನೇನು ಮಾಡ್ಬೋದು, ಬೆಲೆ ನಿಗದಿ
ನೇರವಾಗಿ ಸಂಪೂರ್ಣ ಬೆಲೆ ನಿಗದಿ ಮಾಡಲ್ಲ, ಬಟ್ ಅದು ಮಾನಿಟರ್ ಮಾಡುತ್ತೆ. ಕಬ್ಬು ಬೆಳೆಗಾರರಿಗೆ ಹಣ ಹೋಗಬೇಕು, ತೂಕದಲ್ಲಿ ಮೋಸ ಆಗಬಾರದು ಅಂತ ನೋಡ್ಕೊಳುತ್ತೆ. ಆದರೆ ಕೇಂದ್ರ ಸರ್ಕಾರ FRP ತೀರ್ಮಾನ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಮೇಲೆ ಬೆಂಬಲ ಬೆಲೆ ಘೋಷಣೆ ಮಾಡೋದು ಕೇಂದ್ರ ಸರ್ಕಾರ, ಎಥನಾಲ್ ಮೇಲೆ ಬೆಲೆ ಘೋಷಣೆ ಮಾಡೋದು ಕೇಂದ್ರ ಸರ್ಕಾರ, ಎಥನಾಲ್ ಎಷ್ಟು ತಗೋಬೇಕು ಅನ್ನೋದು ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ಸಕ್ಕರೆ ಎಕ್ಸ್ಪೋರ್ಟ್ ಆಗಬೇಕೋ ಬೇಡ ಅಂತ ನಿಲ್ಸ್ಕೊಂಡಿರೋದು ಕೇಂದ್ರ ಸರ್ಕಾರ. ಇವೆಲ್ಲ ಇರಬೇಕಾದ್ರೆ ಕೇಂದ್ರ ಸರ್ಕಾರದ ಪಾತ್ರ ಕೂಡ ಇದೆ. ನಾವು ನಮ್ಮದು ಪಾತ್ರ ಇಲ್ಲ ಅಂತ ನಾವು ಹೇಳಿಲ್ಲ. ನಾವು ಏನು ಮಾಡಲಿಕ್ಕೆ ಸಾಧ್ಯ, ಇವತ್ತು ರಾಜ್ಯ ಸರ್ಕಾರ ಕೂಡ 50 ರೂಪಾಯಿ ಪರ್ ಕ್ವಿಂಟಲ್ ಕೊಟ್ಟು ಅವರಿಗೆ 3,300 ಕಾರ್ಖಾನೆ ಮಾಲೀಕರು 50 ರೂಪಾಯಿ ಕೊಡಬೇಕು 3,300 ರೂಪಾಯಿ ತಂದಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ಬಟ್ ಕೇಂದ್ರ ಸರ್ಕಾರದ ಒಂದು ಹೊಣೆಗಾರಿಕೆ ಏನು ನೀವು ಮಾಡ್ತೀರಾ ಇವಾಗ ಅಂತ. ಕೇವಲ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಬೇರೆ ಎಲ್ಲ ರಾಜ್ಯ ಸರ್ಕಾರಗಳು ಇದೇ ಡಿಮ್ಯಾಂಡ್ ಮಾಡ್ತಾ ಇದಾವೆ. ಸಕ್ಕರೆ ಬೆಲೆಗೆ ನೀವು ಅವತ್ತಿಂದ ಹಂಗೆ ನಿಲ್ಸ್ಕೊಂಡಿದ್ದೀರಾ 31 ರೂಪಾಯಿ ಪರ್ ಕೆಜಿ, ಅದನ್ನ ಹೆಚ್ಚಿಗೆ ಮಾಡಿ ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇವನ್ ಬಿಜೆಪಿ ಸರ್ಕಾರಗಳೇ ಡಿಮ್ಯಾಂಡ್ ಮಾಡ್ತಾ ಇದಾವೆ. ಇವ್ರು ಕೇಂದ್ರ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಅದಕ್ಕೆ ಬಿಜೆಪಿ ಸರ್ಕಾರಕ್ಕೂ ರೆಸ್ಪಾನ್ಸ್ ಇಲ್ಲ, ಕಾಂಗ್ರೆಸ್ ಸರ್ಕಾರ ರೆಸ್ಪಾನ್ಸ್ ಇಲ್ಲ. ಆಮೇಲೆ ನಮ್ಮದೇ ರಾಜ್ಯದಲ್ಲಿ ಇರ್ತಕ್ಕಂತಹ ಬಿಜೆಪಿಯ ಸಂಸದರು ಮತ್ತೆ ಬಿಜೆಪಿಯ ಕೇಂದ್ರ ಸಚಿವರುಗಳಿದಾರಲ್ಲ, ಅವರು ಕೂಡ ಆರೋಪ ಮಾಡೋದಲ್ಲ, ರೈತರು ಮಧ್ಯಾಹ್ನ ಇದ್ದಾರೆ ಆರೋಪ ಮಾಡೋದಲ್ಲ, ರೈತರ ಬೆಂಬಲಕ್ಕೆ ನೀವೇನು ನಿಂತ್ಕೊಂಡ್ರಿ ಆಯ್ತು. ನಾವು ಮುಖ್ಯಮಂತ್ರಿಗಳು ಪತ್ರ ಬರೆದ್ರು, ಹೊಣೆಗಾರಿಕೆ ಇದೆ. ಮುಖ್ಯಮಂತ್ರಿಗಳು ಇನ್ನೊಂದು ಹೇಳಿದ್ರು, ನಾನು ನಿಯೋಗ ಕರ್ಕೊಂಡು ಹೋಗ್ತೀನಿ, ಕಾರ್ಖಾನೆ ಮಾಲೀಕರದು ಮತ್ತೆ ರೈತರದ್ದು ನಿಯೋಗ ಕರ್ಕೊಂಡು ಹೋಗ್ತೀನಿ, ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಯುದ್ಧ ಮಾಡ್ತೀನಿ ಅಂತ ಹೇಳಿಲ್ಲ, ಮನವರಿಕೆ ಮಾಡ್ಕೊಡ್ತೀನಿ ಅಂತ. ನೀವು ಹೊಣೆಗಾರಿಕೆ ಇರ್ತಕ್ಕಂಥವ್ರು, ಜವಾಬ್ದಾರಿ ಇರ್ತಕ್ಕಂಥವ್ರು, ಪ್ರಹ್ಲಾದ್ ಜೋಶಿ ಅವರು ತಾವೇನು ಮಾತಾಡಿದ್ರಿ, ತಾವೇನು ಕ್ರಮ ತಗೊಂಡ್ರಿ, ತಾವು ಯಾವ ರೈತರನ್ನ ಹೋಗಿ ಭೇಟಿ ಮಾಡಿದ್ರಿ, ತಾವು ಯಾವ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮೀಟ್ ಮಾಡಿದ್ರಿ, ಮುಖ್ಯಮಂತ್ರಿಗಳ ಜೊತೆ ಏನು ಚರ್ಚೆ, ನೀವು ಬರೀ ಟೀಕೆ ಮಾಡೋದಲ್ಲ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಅವ್ರ ಮೇಲೆ ಒಂದು ಹಾಕಿದ್ದಾರೆ, ಮಹಾರಾಷ್ಟ್ರ CM ಏನು ಲೆಟರ್ ಬರೆದಿದ್ದಾರೆ.